ನಮಸ್ಕಾರ, ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮಧ್ಯಪ್ರದೇಶದಲ್ಲಿ ಮಾತ್ರ ಅಲ್ಲ, BJP ಸರ್ಕಾರಗಳು ಇರೋ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಒಂದು ರೀತಿಯ ಮನುವಾದನ ಪ್ರೇರಿತ ಈ ರೀತಿಯಾದಂತಹ ಆರ್ಡರ್ಗಳು ನಡವಳಿಕೆಯನ್ನು ನೋಡ್ತಾ ಇದ್ದೀವಿ. ಅದು ಆಲ್ಮೋಸ್ಟ್ ಈಗ ತಾಲಿಬಾನಿ ಸಂಸ್ಕೃತಿಯ ಕಡೆಗೆ ಹೋಗ್ತಾ ಇದೆ, ತಾಲಿಬಾನ್ ಸ್ಟೈಲ್ ಆಡಳಿತಕ್ಕೆ ಹೋಗ್ತಾ ಇದೆ. ಅದು ಸಹ ವಿಶೇಷವಾಗಿ ಮಧ್ಯಪ್ರದೇಶದಿಂದ ಒಂದು ಘಟನೆ ಬರ್ತಾ ಇದೆ ಅಥವಾ ಒಂದು ಸುದ್ದಿ ಬರ್ತಾ ಇದೆ. ಇಟ್ಸ್ ವೆರಿ ಶಾಕಿಂಗ್. ಭಾರತದಂತಹ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಧರ್ಮದ ಆಧಾರದ ಮೇಲೆ ಸರ್ಕಾರದವರೇನೆ, ಪೊಲೀಸರೇನೆ ಭೇದ ಭಾವ ಮಾಡ್ತಾ ಇರುವಂತಹದ್ದು ಓಪನ್ ಆಗಿ. ಜಿಮ್ಮುಗಳಿಗೆ ಮುಸ್ಲಿಮರು ಬರೋ ಹಾಗಿಲ್ಲ, ಅವರು ತರಬೇತಿ ಪಡೆಯೋದಕ್ಕೂ ಬರೋ ಹಾಗಿಲ್ಲ, ತರಬೇತಿ ಕೊಡೋದಕ್ಕೂ ಬರೋ ಹಾಗಿಲ್ಲ, ಟ್ರೈನರ್ ಆಗಿಯೂ ಕೂಡ ಬರೋ ಹಾಗಿಲ್ಲ. ಎಚ್ಚರಿಕೆ ಅಂತ ಜಿಮ್ಮು ಓನರ್ಗೆ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾ ಇರುವಂತಹದ್ದು ಹೊರಗಡೆ ಬಂದಿದೆ ವಿಡಿಯೋ. ಜಿಮ್ಮು ಓನರ್ಗೆ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾ ಇರೋದು ಮುಸ್ಲಿಮರನ್ನ ಜಿಮ್ ಒಳಗಡೆ ಬಿಟ್ಕೊಳ್ಬಾರ್ದು, ಅವರು ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ವ್ಯಾಯಾಮ ಮಾಡೋದಕ್ಕೂ ಬರಬಾರ್ದು, ಹೇಳ್ಕೊಡೋಕ್ಕೂ ಬರಬಾರ್ದು, ಮುಸ್ಲಿಮರೇ ಬರಬಾರ್ದು. ಅವರು ಬರ್ತಾರೆ, ಚೆನ್ನಾಗಿ ಬಾಡಿ ಬಿಲ್ಡಪ್ ಮಾಡ್ಕೊಳ್ತಾರೆ, ಸ್ಮಾರ್ಟ್ ಆಗ್ತಾರೆ, ಲವ್ ಜಿಹಾದ್ ಅಂತ ಹಿಂದೂ ಹುಡುಗಿರನ್ನೇ ತಗೊಂಡು ಹೋಗ್ತಾರೆ. ಇದು ಅಲ್ಲಿನ ಮನಸ್ಥಿತಿ. ಅದು ಆ ಕಡೆ ಆದರೆ, ಪೊಲೀಸ್ ಅಪ್ಪಂದ ಆ ಕತೆ ಆದರೆ, MP ಮಧ್ಯಪ್ರದೇಶದ ಭೂಪಾಲ್ ನಗರದ MP ಸಂಸದ ಆ ಪುಣ್ಯಾತ್ಮ ಹೇಳ್ತಾರೆ, ಜಿಮ್ಮಲ್ಲಿ ಮಹಿಳೆಯರೇ ಟ್ರೈನರ್ ಆಗಿರಬೇಕು, ಗಂಡಸರು ಟ್ರೈನರ್ ಆಗಿರಬಾರ್ದು. ಮಹಿಳೆಯರೇ ನಾವೆಲ್ಲ ಜಿಮ್ಮುಗಳದ್ದು ಲಿಸ್ಟ್ ಹಾಕಿ ಇಟ್ಕೊಂಡಿದ್ದೀವಿ, ಹುಷಾರ್ ಅಂತೂ ಈ ಪುಣ್ಯಾತ್ಮಂದು. ಸೊ ಏನಿದು ಪ್ರಕರಣ? ಮತ್ತು ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ಅಲ್ಲಿನ ಮಿನಿಸ್ಟರು, DCM ಮತ್ತು ಈ MP ಇವರೆಲ್ಲ ನಡೆಸ್ತಾ ಇರುವಂತಹ ಮಾನಸಿಕತೆ, ಅವರ ಕೊಳಕು ನೀಚತನ ಏನು ಅನ್ನೋದನ್ನು ವಿವರಿಸಿ ಹೇಳ್ತೀನಿ, ಕೇಳ್ಕೊಡಿ. ಭೂಪಾಲದಲ್ಲಿರುವಂತಹ ಒಂದು ಜಿಮ್ ಹತ್ರ ಒಂದಷ್ಟು ಗೂಂಡಾಪಡೆ ಹೋಗುತ್ತೆ. ಧರ್ಮರಕ್ಷಣೆ ಹೆಸರಿನಲ್ಲಿ ಕಟ್ಕೊಂಡಿರುವಂತಹ ಗೂಂಡಾಪಡೆ ಅದು ಹೋಗಿ ಗಲಾಟೆ ಮಾಡುತ್ತೆ. ಮುಸ್ಲಿಮರಿದ್ದಾರೆ ಈ ಜಿಮ್ಮಲ್ಲಿ. ಅರೆ, ಪ್ರಜಾಪ್ರಭುತ್ವ ರಾಷ್ಟ್ರ, ಎಲ್ಲರೂ ಸಮಾನರು ಅನ್ನುವಂತಹ ಸಂವಿಧಾನ ಇದೆ. ಮುಸ್ಲಿಮರಿದ್ದರೇನು? ಮುಸ್ಲಿಮರಿರಬಾರ್ದು. ಮುಸ್ಲಿಮರಿದ್ದರೆ ಅವರು ಬಾಡಿ ಬಿಲ್ಡ್ ಮಾಡಿಕೊಂಡು ಸ್ಮಾರ್ಟಾಗಿ ಲವ್ ಜಿಹಾದ್ ಮಾಡ್ತಾರೆ, ಹಿಂದೂ ಹುಡುಗಿಯರನ್ನ ಲಪ್ಟಾಯಿಸ್ಕೊಂಡು ಹೋಗ್ತಾರೆ, ಪಟಾಯಿಸ್ಕೊಂಡು ಹೋಗ್ತಾರೆ. ಗಲಾಟೆ ಶುರು ಮಾಡಿದ್ರು ಜಿಮ್ ಹತ್ರ. ಗಲಾಟೆ ಶುರು ಮಾಡಿದ ತಕ್ಷಣ ಜಿಮ್ ಅವ್ರು ಏನು ಮಾಡಬೇಕು ಪಾಪ, ಪೊಲೀಸರನ್ನ ಕರಿಬೇಕು. ಪೊಲೀಸರನ್ನ ಕರೆದಿದ್ದಾರೆ. ಅಲ್ಲಿಗೆ ಸಬ್ ಇನ್ಸ್ಪೆಕ್ಟರ್ ದಿನೇಶ್ ಶರ್ಮಾ ಅನ್ನುವಂಥ ಅಯೋಗ್ಯ ಅಂತಲೇ ಕರಿಬೇಕು, ಅಯೋಗ್ಯ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಬರ್ತಾರೆ. ಬಂದಿದ ತಕ್ಷಣ ಈ ಗುಂಪನ್ನು 4 ಬಿಟ್ಟು ರೌಡಿ ಕೇಸ್ ಹಾಕಿ, ರೌಡಿ ಶೀಟ್ ಹಾಕಿ ಒಳಗಡೆ ತಳ್ಳಬೇಕಾಗಿತ್ತಲ್ವಾ? ಇಲ್ಲ. ಅದು ಮಧ್ಯಪ್ರದೇಶ, BJP ಸರ್ಕಾರ ಇರೋದು, ನಮ್ಮ ಮನಸ್ಥಿತಿನೂ ಹಾಗೆ ಇರೋದು ಅಂತ ಈ ಸಬ್ ಇನ್ಸ್ಪೆಕ್ಟರ್ ತೋರಿಸುವಂತಹ ಪ್ರಯತ್ನ ಮಾಡ್ತಾರೆ. ಜಿಮ್ ಓನರ್ನ ಕೂರಿಸ್ಕೊಂಡು ವಾರ್ನಿಂಗ್ ಕೊಡ್ತಾರೆ. ನೋಡ್ರಿ, ಇವರೆಲ್ಲ ಹೇಳ್ತವ್ರೆ ಇಲ್ಲಿ ಮುಸ್ಲಿಮ್ಸ್ ಬರ್ತವ್ರಂತೆ, ಮುಸ್ಲಿಮ್ಸು ಒಳಗಡೆ ಬರಂಗೇ ಇಲ್ಲ, ಜಿಮ್ಮಿಗೆ ಬರಂಗೇ ಇಲ್ಲ. ಅವರು ವ್ಯಾಯಾಮ ಮಾಡೋಕ್ಕೂ ಬರಬಾರ್ದು, ಹೇಳ್ಕೊಡೋಕ್ಕೂ ಬರಬಾರ್ದು, ಟ್ರೈನರ್ ಆಗೂ ಇರಬಾರ್ದು, ಹುಷಾರ್ ಅಂತ ಎಚ್ಚರಿಕೆ ಕೊಡೋದು ವಿಡಿಯೋ ಬಂತು. ಆ ನಂತರ ತೇಪೆ ಹಾಕೋದಕ್ಕೆ ಇಡೀ ದೇಶದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಇಲ್ಲಿ ಉಗೀತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಆ ಮನುಷ್ಯನ, ಆ SIನ, ಸಬ್ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಈಗ, ಅಷ್ಟೇ, ಬೇರೆ ಏನಿಲ್ಲ. ಸರಿ, ಈ ವಿಚಾರವಾಗಿ ಏನು ನಿಮ್ಮ ಅಭಿಪ್ರಾಯ ಅಂತ ಮಧ್ಯಪ್ರದೇಶದ ಭೂಪಾಲ್ ಘಟನೆ ಇದು. ಮಧ್ಯಪ್ರದೇಶದ ಭೂಪಾಲ್ ಸಂಸದನನ್ನು ಕೇಳಿದ್ರು. ಹೌದು, ಜಿಮ್ಮುಗಳಲ್ಲಿ ಏನೇನೋ ನಡೀತಿದೆ ಅಂತ ನಮಗೆ ಸುದ್ದಿ ಬಂದಿದೆ. ನಾವು ಕೂಡ ಒಂದು ಪಠ್ಯನ ಸಿದ್ಧ ಮಾಡಿದ್ದೀವಿ. ಜಿಮ್ಮುಗಳಲ್ಲಿ ಮಹಿಳೆಯರಿಗೆ ಗಂಡಸರು ಟ್ರೈನ್ ಮಾಡ್ತಿದ್ದಾರಂತೆ, ಹೇಳ್ಕೊಡ್ತಿದ್ದಾರಂತೆ ವ್ಯಾಯಾಮ. ಅದನ್ನು ನಾವು ಒಪ್ಪೋದಿಲ್ಲ, ನಮ್ಮ ಸಂಸ್ಕೃತಿ ಒಪ್ಪೋದಿಲ್ಲ. ಹೆಂಗಸರೇ ಹೇಳ್ಕೊಡ್ಬೇಕು, ಮಹಿಳೆಯರಿಗೆ ಮಹಿಳಾ ಟ್ರೈನರೇ ಇರಬೇಕು, ಪುರುಷ ಟ್ರೈನರಿಂದ ಅದನ್ನು ಮಾಡಿಸ್ಬಾರ್ದು. ಹುಷಾರು ಅಂತೂ ಇವರೊಂದು ಎಕ್ಸ್ಟ್ರಾ ರೂಲು. SI ಬಂದು ಮುಸ್ಲಿಮರು ಈ ಕಡೆ ತಲೆ ಹಾಕಬಾರ್ದು, ಇಲ್ಲೆಲ್ಲೂ ಕಾಣಿಸ್ಕೊಳ್ಬಾರ್ದು ಅಂತ ಹೇಳೋದ್ರೆ, ಸಂಸದ ಯಾರ್ರೀ ಅವನು ಇನ್ಸ್ಪೆಕ್ಟ್ರು ಒದ್ದು ಒಳಗಾಕ್ರಿ ಅವನನ್ನೇ ಫಸ್ಟು ಅಂತ ಹೇಳೋದು ಬಿಟ್ಟು
ಮಹಿಳೆಯರೇ ಟ್ರೈನ್ ಮಾಡಬೇಕು, ಬೇರೆಯವರು ಟ್ರೈನ್ ಮಾಡಬೇಕು. ಇದು ತಾಲಿಬಾನ್ ಸಂಸ್ಕೃತಿ ಅಲ್ಲದೆ ಇನ್ನೇನು? ತಾಲಿಬಾನ್ ಸಂಸ್ಕೃತಿ ಅಲ್ಲದೆ ಇನ್ನೇನು ಅಂತ ಕೇಳಬೇಕು ನಾವು ನೇರವಾಗಿ. ಈ ಮಧ್ಯಪ್ರದೇಶದ ಕತೆ ಇತ್ತೀಚೆಗೆ ಇದು ಒಂದೇ ಅಲ್ಲ. ಅಲ್ಲಿ ಎಕ್ಸ್ಪೀರಿಯನ್ಸೇ ಇಲ್ದಿರೋಂಥ ಒಂದು ವ್ಯಕ್ತಿನ ಮೋದಿ ಶಾ ಏನು ಹೇಳಿದ್ರು ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಮೋಹನ್ ಯಾದವ್ ಅನ್ನುವಂತಹ ಇನ್ಎಕ್ಸ್ಪೀರಿಯನ್ಸ್ಡ್ ಒಂದು ಮಂತ್ರಿಯಾಗಿಯೂ ಸಹ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನು ಚೀಫ್ ಮಿನಿಸ್ಟರ್ ಮಾಡಿಟ್ಟಿದ್ದಾರೆ. ಅಷ್ಟೇ ರೀಸನ್ನು. ಮೋದಿ ಅಮಿತ್ ಶಾನ ಕೇಳದೆ ಟಾಯ್ಲೆಟ್ಗೂ ಹೋಗಲ್ಲ, ಅಷ್ಟು ನಿಷ್ಠೆ ಮೋದಿ ಅಮಿತ್ ಶಾಗೆ. ಗುಜರಾತ್ ಲಾಬಿ ಹೇಳಬೇಕು, ನಾನು ಮಾಡಬೇಕು. ದಿನ ಬೆಳಗ್ಗೆ ಎದ್ದ ತಕ್ಷಣ ಗುರುಗಳೇ ಇವತ್ತೇನು ಮಾಡಬೇಕು, ಆ ರೀತಿ ವ್ಯಕ್ತಿನ ಮಾಡಿಟ್ಟಿದ್ದಾರೆ. ಇನ್ನು ಅಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಘಟನೆಗಳನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ರಾಜ್ಯದಲ್ಲಿ ಯಾವ ರೀತಿಯ ಮನಸ್ಥಿತಿಗಳು, ನೀಚತನ ತುಂಬೋಗ್ಬಿಟ್ಟಿದೆ ಅಂತ. ನಿಮಗೆ ಗೊತ್ತೇ ಇದೆ, ವಿಜಯ್ ಶಾ ಮಂತ್ರಿ ಮಧ್ಯಪ್ರದೇಶದಲ್ಲಿ. ಆ ಪುಣ್ಯಾತ್ಮ ಏನು ಹೇಳಿಕೆ ಕೊಟ್ಟಿದ್ದು ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ. ಕರ್ನಲ್ ಸೋಫಿಯಾ ಖುರೇಶಿ ಪಾಕಿಸ್ತಾನದ ಸೋದರಿ, ಉಗ್ರರ ಸೋದರಿ. ಮೋದಿ ಉಗ್ರರ ವಿರುದ್ಧ ಉಗ್ರರ ಸೋದರಿಯನ್ನೇ ಕಳಿಸಿ ಅವ್ರಿಗೆ ಪಾಠ ಕಲಿಸಿದ್ದು, ಪಾಕಿಸ್ತಾನದ ಸೋದರಿಯನ್ನೇ ಕಲಿಸಿದ್ದು. ಅಂತಹ ಹೇಳಿಕೆ ಕೊಟ್ಟ ಪುಣ್ಯಾತ್ಮ ಅದು ಮಧ್ಯಪ್ರದೇಶದಲ್ಲೇ. ಸರಿ, ಆ ಹೇಳಿಕೆಗೆ ಖಂಡನೆ ಆಯಿತು, ಎಲ್ಲ ಆಗ್ತಿರ್ಬೇಕಾದ್ರೇ ಅಲ್ಲಿನ DCM ಉಪಮುಖ್ಯಮಂತ್ರಿ ಜಗದೀಶ್ ದೇವಡ ಆ ಪುಣ್ಯಾತ್ಮನದೊಂದು ಹೇಳಿಕೆ. ಸೈನಿಕರು ಮೋದಿಯ ಪಾದಕ್ಕೆ ಎರಗ್ತಾರೆ, ಮೋದಿ ಕಾಲಿಗೆ ಬೀಳ್ತಾರೆ ರೀ ಸೈನ್ಯದವರು, ಸೈನಿಕರೆಲ್ಲರೂ ಅಂತ ಹೇಳಿಕೆ ಕೊಟ್ಟರು. ಈ ಮನಸ್ಥಿತಿ ಅಲ್ಲಿರೋದು. ಅವರಿಗೆ ಸೈನ್ಯದ ಬಗ್ಗೆನೂ ಗೌರವ ಇಲ್ಲ, ಈ ದೇಶದ ಸಂಸ್ಕೃತಿ ಅಥವಾ ಕಾನ್ಸ್ಟಿಟ್ಯೂಷನ್ ಬಗ್ಗೆನೂ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ಅಂತೂ ಗೌರವ ಇಲ್ಲವೇ ಇಲ್ಲ, ಯಾವುದೂ ಇಲ್ಲ. ಯಾಕೆಂದರೆ BJP ಆಡಳಿತ. ಅವರೆಲ್ಲ ಎಲ್ಲಿಂದ ಬಂದಿರ್ತಾರೆ? ಮೋಸ್ಟ್ ಶಾಖೆಗಳು, RSS ಶಾಖೆಯಿಂದ ಬಂದಿರ್ತಾರೆ. ಅಲ್ಲೇನು ಭಾರತದ ಧ್ವಜವನ್ನೇ ಒಪ್ಪಿರಲಿಲ್ಲ ಅವರು. 52 ವರ್ಷ ಭಾರತದ ಧ್ವಜವನ್ನು ಹಾರಿಸಿರಲಿಲ್ಲ ಅವರು. 52 ವರ್ಷ, ಅರ್ಧ ಶತಮಾನಕ್ಕಿಂತ ಜಾಸ್ತಿ. ಆ ರೀತಿ ಅವರು ರಾಷ್ಟ್ರಗೀತೆಯನ್ನು ಒಪ್ಪಿರಲಿಲ್ಲ, ಕಾನ್ಸ್ಟಿಟ್ಯೂಷನನ್ನೇ ಒಪ್ಪಿರಲಿಲ್ಲ ಅವರು. ಮನುಸ್ಮೃತಿನೇ ಕಾನ್ಸ್ಟಿಟ್ಯೂಷನ್ ಆಗಬೇಕು ಅನ್ನುವಂಥದ್ದು ಅವರ ಮನಸ್ಥಿತಿ ಆಗಿತ್ತು. ಸ್ವಾತಂತ್ರ್ಯ ಹೋರಾಟದನ್ನು ಒಪ್ಪಿರಲಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ. ಪಾಲ್ಗೊಳ್ಳದೇ ಇದ್ದರೆ ಹಾಳಾಗೋಗಲಿ, ಬ್ರಿಟಿಷರಿಗೆ ಗುಲಾಮರಾಗಿ ಕೆಲಸ ಮಾಡ್ತಿದ್ದವರು. ಅಂಥ ಮನಸ್ಥಿತಿಗಳಿಂದ ಟ್ರೈನ್ ಆಗಿ ಬರುವಂಥವ್ರು ಇವರೆಲ್ಲ. ಆಡಳಿತಕ್ಕೆ ಬಂದರೆ ಇಂತಹದ್ದೇ ಮಾಡೋದು. ಮಹಿಳೆಯರಿಗೆ ಗಂಡಸರೇ ಟ್ರೈನ್ ಮಾಡಬೇಕು, ಮುಸ್ಲಿಮರು ಜಿಮ್ಮಿಗೆ ಬರಬಾರ್ದು, ಇಂಥವು. ನಾಚಿಕೆಗೇಡು. ಆದರೂ ಎಲೆಕ್ಷನ್ ಗೆಲ್ತಾರೆ, ಆಡಳಿತಕ್ಕೆ ಬರ್ತಾರೆ, ಈ ರೀತಿ ಸುದ್ದಿ ಆಗ್ತಾರೆ ಅಷ್ಟೇ. ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.